ಇವತ್ತು ಏನಪ್ಪ ಹೇಳೋ ನಿಮ್ ಕೈಯಲ್ಲಿ ಇಟ್ಕೊಂಡಿರೋದು ದರ್ಶನ ಅಂತಂದ್ರೆ ಇದು ಶತದೌತಾಗಿರುತ್ತೆ. ಒನ್ ಆಫ್ ದ ಮೋಸ್ಟ್ ಸೈನ್ಸ್ ಅಪ್ರೂವ್ಡ್ ಆಗಿರೋ ಪ್ರಾಡಕ್ಟ್ ಆಯುರ್ವೇದ ಅಲ್ಲಿ ಅಂತಂದ್ರೆ ಶತದೌತಾಗಿರುತ್ತೆ. ಇಷ್ಟಿಷ್ಟು ಬೆನಿಫಿಟ್ಸ್ ಇದೆ ಸ್ಕಿನ್ಗೆ ಅಂತಂದ್ರೆ ಈ ಮ್ಯಾಕ್ನಿ ಆಗಿರ್ಬೋದು, ಪಿಂಪಲ್ ಆಗಿರ್ಬೋದು, ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಪಿಗ್ಮೆಂಟೇಶನ್ ಆಗಿರ್ಬೋದು, ಡ್ರೈ ಸ್ಕಿನ್ ಆಗಿರ್ಬೋದು, ಎಕ್ಸಿಮಾ ಎಲ್ಲದಕ್ಕೂ ಒಂದೇ ಸೊಲ್ಯೂಷನ್ ಶತದೌತಾಗಿರುತ್ತೆ. ಸೊ ಇವತ್ ನಾವು ಏನ್ ಮಾಡೋದು, ಅಲ್ಲಿ ಬೆನಿಫಿಟ್ಸ್ ಏನು ಎಲ್ಲ ತಿಳ್ಕೊಂಡ್ಬಿಡೋಣ ಬನ್ನಿ. ಎಲ್ರಿಗೂ ನಮಸ್ಕಾರ. ಸೊ ನಾವಿವತ್ತು ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಆಗಿರೋ ಪ್ರಾಡಕ್ಟ್ ಶತದೌತಾಗಿರ್ತನ ಮಾಡ್ತಾ ಇದೀವಿ. ಸೊ ಆಯುರ್ವೇದ ಅಲ್ಲಿ ಇದನ್ನ ಅಷ್ಟಾಂಗ ಹೃದಯ ಅಲ್ಲಿ ಮತ್ತೆ ಚರಕ ಸಂಹಿತ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದು ವಿತ್ ಪ್ರಾಸೆಸ್ ಹೆಂಗ್ ಮಾಡ್ಬೇಕು, ಯಾವ ದಿನ ಮಾಡ್ಬೇಕು, ಯಾವ ತರ ತಟ್ಟೆ ಯೂಸ್ ಮಾಡ್ಬೇಕು, ಎಲ್ಲಾದ್ರದ್ದು ಬಗ್ಗೆ ಹೇಳಿದ್ದಾರೆ. ಸೊ ಒನ್ ಬೈ ಒನ್ ಆಗಿ ಎಲ್ಲಾನು ನೋಡೋಣ ಬನ್ನಿ. ಸೊ ಫಸ್ಟ್ ಈ ಶತದೌತಾಗ್ರತ ಮಾಡೋದಕ್ಕೆ 3 ಪ್ರಾಡಕ್ಟ್ ಬೇಕು. ಸೊ ಫಸ್ಟ್ ಒನ್ ಪ್ಯೂರ್ ಡೇಸಿ ಗೀ, ದೆನ್ ಕೋಲ್ಡ್ ವಾಟರ್, ತಾಮ್ರದ್ದು ತಟ್ಟೆ ಮತ್ತೆ ತಮ್ಗೆ. ಇದು 3 ಮೇನ್ ಇಂಪಾರ್ಟೆಂಟ್ ಪ್ರಾಡಕ್ಟ್ಸ್. ಸೊ ಇವಾಗ ಶುದ್ಧ ಡೇಸಿ ಗೀನ ಹಾಕೊಳ್ಳೋಣ. ಕೋಲ್ಡ್ ವಾಟರ್, ಇದನ್ನ ಹಾಕಾದ್ಮೇಲೆ ಸ್ಲೋ ಆಗಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ರೊಟೇಟ್ ಮಾಡಬೇಕು. ಎಷ್ಟು ಸಲ ಮಾಡಬೇಕು ಅಂದ್ರೆ ಒಂದ್ಸಲ ನೀರು ಹಾಕಿದಾಗ 100 ಟೈಮ್ಸ್ ಈ ತರ ರೊಟೇಟ್ ಮಾಡಬೇಕು. ಈ ತರ ರೊಟೇಟ್ ಮಾಡ್ತಾ ಇದ್ದಂಗೆನೆ ನಿಮ್ಗೆ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ, ಆಯ್ತಾ? ಸ್ಲೋ ಆಗಿ ಮಾಡಬೇಕು, ಜಾಸ್ತಿ ಫೋರ್ಸ್ ಅಲ್ಲಿ ಮಾಡಕ್ ಹೋಗ್ಬಾರ್ದು. ಸೊ ಈ ತರ ಒಂದ್ಸಲ ಹಾಕಿದಾಗ 100 ಟೈಮ್ಸ್ ರೊಟೇಷನ್ ಮಾಡಿದಾಗ, ಸೊ ಈ ತರ ನೀವು ಇನ್ನ 100 ಟೈಮ್ಸ್ ನೀರು ಹಾಕೊಂಡು 100 ಟೈಮ್ಸ್ ರೊಟೇಷನ್ ಮಾಡಬೇಕಾಗುತ್ತೆ. ಸೊ ಟೋಟಲ್ ಆಗಿ 10,000 ಟೈಮ್ಸ್ ರೊಟೇಷನ್. ಶತದೌತಾಗ್ರತ ಅಂತ ಅಂದ್ರೆ, ಶತ ಅಂದ್ರೆ 100, ದೌತ ಅಂದ್ರೆ ವಾಷಿಂಗ್, ಸೊ ಘೃತ ಇಸ್ ಗೀ. ಸೊ 100 ಟೈಮ್ಸ್ ವಾಶ್ಡ್ ಗೀನ ಶತದೌತಾಗ್ರತ ಅಂತ ಹೇಳ್ತಾರೆ. ಸೊ ನೀವು ನೋಡ್ತಾ ಇರ್ಬೋದು ಟೆಕ್ಸ್ಚರು. ನಾನು ಫಸ್ಟ್ ಹಾಕಿದಾಗ ಒಂಥರ ಸ್ವಲ್ಪ ಗ್ರ್ಯಾನ್ಯೂಲ್ಸ್ ಇತ್ತು, ಇವಾಗ ಫುಲ್ ಸಾಫ್ಟ್ ಆಗಿ ಕ್ರೀಮಿ ಟೆಕ್ಸ್ಚರ್ ಬರ್ತಾ ಇದೆ. ಸೊ ಮಾಡ್ತಾ 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 ಇನ್ನೂ ಹಂಗೆ ಚೇಂಜ್ ಆಗುತ್ತೆ. ಸೊ 100 ಟೈಮ್ಸ್ ಆದಮೇಲೆ ವಾಟ್ರನ್ನ ನಾನು ಡಿಸ್ಕಾರ್ಡ್ ಮಾಡಬೇಕು. ಇವಾಗ ನಂದು 100 ರೊಟೇಷನ್ಸ್ ಮುಗೀತು. ವಾಟರ್ನ ಡಿಸ್ಕಾರ್ಡ್ ಮಾಡೋಣ. ಒಂದ್ಸಲ ವಾಟರ್ ಡಿಸ್ಕಾರ್ಡ್ ಮಾಡಾದ್ಮೇಲೆ ಮತ್ತೆ ನೀವು ಕೋಲ್ಡ್ ವಾಟರ್ನ ತಗೊಂಡು ಮತ್ತೆ ಹಾಕಬೇಕು. ಇವಾಗ ಮತ್ತೆ 100 ಟೈಮ್ಸ್ ರೊಟೇಷನ್ ಮಾಡಬೇಕು. ಆಮೇಲೆ ಕಾಪರ್ ವೆಸಲ್ನೇ ಯಾಕೆ ಯೂಸ್ ಮಾಡಬೇಕು, ಬೇರೆ ಮೆಟಲ್ ಯಾಕೆ ಯೂಸ್ ಮಾಡಬಾರ್ದು ಅಂತಂದರೆ, ನಮ್ಮ ಸ್ಕಿನ್ ಅಲ್ಲಿ ಪಿಗ್ಮೆಂಟ್ ಪ್ರೊಡ್ಯೂಸ್ ಮಾಡುತ್ತೆ ಸ್ಕಿನ್. ಸೊ ಆ ಪಿಗ್ಮೆಂಟ್ ಪ್ರೊಡ್ಯೂಸ್ ಮಾಡೋದಕ್ಕೆ 3 ಎನ್ಸೈಮ್ ಬೇಕು. ಸೊ ಆ 3 ಎನ್ಸೈಮಲ್ಲಿ ಕಾಪರ್ ಒಂದು ಎನ್ಸೈಮ್. ಸೊ ಆ ಕಾಪರ್ ನಮ್ಮ ಸ್ಕಿನ್ನಲ್ಲಿ ಬ್ಯಾಲೆನ್ಸ್ ಆದರೆ ಕರೆಕ್ಟಾಗಿ, ಸೊ ನಮ್ಮ ಸ್ಕಿನ್ಗೆ ಒಳ್ಳೆ ಹೆಲ್ತು, ಒಳ್ಳೆ ಗ್ಲೋ. ಕಾಪರು ನಮ್ಮ ಸ್ಕಿನ್ನ ಪೇಲ್ ಆಗಕ್ಕೆ ಬಿಡಲ್ಲ, ಮತ್ತೆ ಆಂಟಿ ಏಜಿಂಗ್ ಪ್ರಾಪರ್ಟಿ ಇದೆ ಕಾಪರ್ಗೆ. ಆಮೇಲೆ ಇನ್ನೊಂದು ಪಾಯಿಂಟ್, ಇದನ್ನ ಜಸ್ಟ್ ನಿಮ್ಗೆ ಎಕ್ಸ್ಟರ್ನಲ್ ಸ್ಕಿನ್ಗೆ ಯೂಸ್ ಮಾಡ್ಬೋದು, ಲಿಪ್ ಬಾಮ್ ಆಗಿ ಯೂಸ್ ಮಾಡಂಗಿಲ್ಲ. ಯಾಕಂದರೆ ಕಾಪರ್ ಇರುತ್ತಲ್ಲ, ಸೊ ಇಂಟರ್ನಲ್ ಆಗಿ ಕಾಪರ್ ಪಾಯ್ಸನಿಂಗ್ ಆಗ್ಬೋದು. ಸೊ ಇದನ್ನ ಲಿಪ್ಗೆ ಹಚ್ಚಂಗಿಲ್ಲ, ತುಟಿಗೆ ಹಚ್ಚಂಗಿಲ್ಲ. ಜಸ್ಟ್ ಸ್ಕಿನ್ ಪಿಗ್ಮೆಂಟೇಷನ್ಗೆ ಅಥವಾ ಸ್ಕಾರ್ಸ್ಗೆ ಅದಕ್ಕಾದ್ರೂ ಹಚ್ಬೋದು. ಟೆಕ್ಸ್ಚರ್ ನೋಡಿ ಎಷ್ಟು ಕ್ರೀಮಿಯಾಗಿ ಸಾಫ್ಟಾಗಿ ಬರ್ತಾ ಇದೆ. ಕಲರ್ ಅಬ್ಸರ್ವ್ ಮಾಡ್ಬೋದು. ನಾನು ಹಾಕಿದಾಗ ಸೊ ಬ್ರೈಟ್ ಆಗಿತ್ತು ಎಲ್ಲೋ, ಈಗ ಅದು ವೈಟ್ ಆಗ್ತಾ ಬರ್ತಾ ಇದೆ. ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್, ಬಟ್ ರಿಸಲ್ಟ್ಸ್ ಅಷ್ಟೇ. ಈ ಕಂಟೈನರ್ ಶಿಫ್ಟ್ ಮಾಡೋಣ. ಬಿಫೋರ್ ದಟ್ ಐ ಡಿಸ್ಕಾರ್ಡ್ ದ ವಾಟರ್. ಕಂಟೈನರ್ ಯಾವುದು ಇದ್ದಿಲ್ಲ,
ಇದೇ ತರ ನಿಮ್ಗೆ ಜಾಸ್ತಿ ಅಪ್ಡೇಟ್ಸ್ ಬೇಕು ಆಯುರ್ವೇದ ಬಗ್ಗೆ ಅಂತಂದ್ರೆ ಡೂ ಫಾಲೋ ಮೈ ಪೇಜ್. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ.